ಭೂಮಿ ಎಲ್ಲವನ್ನೂ ಕೊಡ್ತಾಳೆ. ನಮಗೆ ಹೊಲ ಇಲ್ಲದೇ ಇದ್ದರೂ ಯಾವ ಯಾವ ಕೃಷಿಕರಿಗೆ ಹೊಲ ಇದೆ ಇಡೀ ನಮ್ಮ ದೇಶದಲ್ಲಿ ಆ ಎಲ್ಲ ಹೊಲದಲ್ಲೂ ಕೂಡ ಒಳ್ಳೆಯ ಸಸ್ಯ ಅಭಿವೃದ್ಧಿ ಚೆನ್ನಾಗಿ ಆಗಬೇಕು, ಬೆಳೆ ಚೆನ್ನಾಗಿ ಬೆಳೀಬೇಕು. ಕೃಷಿಕರಿಗೂ ನಾವಿದರಿಂದ ಶಕ್ತಿಯನ್ನು ತುಂಬಿದಂತೆ ಆಗ್ತದೆ, ಭೂಮಿಗೂ ಕೂಡ ಸೃಜನ ಶಕ್ತಿಯನ್ನು ತುಂಬಿದಂತೆ ಆಗ್ತದೆ. ಬರೀ ಪ್ರತಿಮೆ, ಶಾಲಗ್ರಾಮ, ದೇವಸ್ಥಾನ, ಗುಡಿಗುಂಡಾರಗಳಲ್ಲಿ ಮಾತ್ರ ದೇವರನ್ನು ಕಾಣದೆ ಪ್ರಕೃತಿ ಪರಿಸರದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ದೇವತಾ ಸಾನ್ನಿಧ್ಯವನ್ನು, ದೇವರ ಸಾನ್ನಿಧ್ಯವನ್ನು ಚಿಂತನೆ ಮಾಡಿ ಹುಣ್ಣಿಮೆಯಂದು ಗೋವುಗಳಿಗೆ ಪೂಜೆ ನಡೆದರೆ ಅಮಾವಾಸ್ಯೆಯಂದು ಎತ್ತುಗಳಿಗೆ, ವೃಷಭಗಳಿಗೆ ಪೂಜೆ ನಡೆಯುತ್ತದೆ. ಆದ್ದರಿಂದ ನೀನು ಧರ್ಮಸ್ವರೂಪಿ. ದೇಶದ ಬೆನ್ನೆಲುಬು ರೈತನಾದರೆ ರೈತನ ಬೆನ್ನೆಲುಬು ಎತ್ತುಗಳು. ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಹಿನ್ನೆಲೆಯಲ್ಲಿ ಇದು ಬಂದಿರುವಂಥದ್ದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುಚಾರು ಕರ್ಣಲಾಂಗೂಲ ಶೃಂಗಾಂಗ್ರಿದರ ದ್ವಿನ್ಮುಖಂ ಕಕುದ್ಮಂತಂ ವೃಷಂ ಶ್ವೇತಂ ನೌಮಿ ಶಂಕರ ವಾಹನಂ. ಜ್ಯೇಷ್ಠ ಮಾಸದ ಅಮಾವಾಸ್ಯ ತಿಥಿಯನ್ನು ಮಣ್ಣೆತ್ತಿನ ಅಮಾವಾಸ್ಯ ಎಂಬುದಾಗಿ ಕರೆಯುವ ರೂಢಿ. ಮೃಣ್ಮಯವಾದಂತಹ ವೃಷಭದ ಪೂಜೆಯನ್ನು ಜೊತೆಗೆ ಮಣ್ಣನ್ನು ನೀರಿನಲ್ಲಿ ಕಲಿಸಿ ಮಣ್ಣಿನ ಪೂಜೆಯನ್ನು ಅವತ್ತು ಆಚರಿಸಲಾಗ್ತದೆ. ಇದರ ಹಿನ್ನೆಲೆಯನ್ನು ನಾವು ಚಿಂತನೆ ಮಾಡೋದಾದರೆ ನಮ್ಮ ಭಾರತ ದೇಶದ ಅನೇಕ ವೈಶಿಷ್ಟ್ಯಗಳಲ್ಲಿ ಇದು ಕೂಡ ಒಂದು. ಬರೀ ಪ್ರತಿಮೆ, ಶಾಲಗ್ರಾಮ, ದೇವಸ್ಥಾನ, ಗುಡಿಗುಂಡಾರಗಳಲ್ಲಿ ಮಾತ್ರ ದೇವರನ್ನು ಕಾಣದೆ ಪ್ರಕೃತಿ ಪರಿಸರದಲ್ಲಿ, ಗಿಡ ಮರಗಳಲ್ಲಿ, ಕ್ರಿಮಿಕೀಟಗಳಲ್ಲಿ, ಪಶು ಪಕ್ಷಿಗಳಲ್ಲಿ, ಸರೀಸೃಪಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ದೇವತಾ ಸಾನ್ನಿಧ್ಯವನ್ನು, ದೇವರ ಸಾನ್ನಿಧ್ಯವನ್ನು ಚಿಂತನೆ ಮಾಡಿ ಅವುಗಳಿಂದ ಎಲ್ಲರಿಗೂ ಒಳಿತಾಗಲಿ ಅಂತ, ನಮ್ಮಿಂದ ಅವುಗಳಿಗೆ ತೊಂದರೆ ಆಗಬಾರದು, ಅವುಗಳಿಂದ ನಮಗೆ ತೊಂದರೆ ಆಗಬಾರದು, ಅವುಗಳಿಂದ ನಮಗೆ ಶ್ರೇಯಸ್ಸು ಆಗುವಂತೆ ಪ್ರಾರ್ಥನೆ ಮತ್ತು ಅವುಗಳಿಗೆ ನಾವು ಕೃತಜ್ಞತೆಯನ್ನು ಸಮರ್ಪಣೆ ಮಾಡುವ ರೂಪದಲ್ಲಿ ಪೂಜಾ ವಿಧಾನಗಳು ಪ್ರಚಲಿತಗೊಂಡಿದೆ. ಅದರ ಒಂದು ಭಾಗವಾಗಿ ಮೃತ್ತಿಕಾ ವೃಷಭ ಪೂಜೆ, ಇದು ಮಣ್ಣೆತ್ತಿನ ಅಮಾವಾಸ್ಯಾದಿಂದ ಮಾಡುವಂಥದ್ದು. ಅವತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ಇದರ ವಿಧಾನದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ. ಮುಖ್ಯವಾಗಿ ಒಂದು ವರ್ಷದಲ್ಲಿ ಭಾರತೀಯರಾದ ನಾವು 5 ಮಣ್ಣಿನ ಪ್ರತೀಕಗಳಲ್ಲಿ ದೇವತೆಗಳನ್ನು, ಭಗವಂತನನ್ನು ಆರಾಧನೆ ಮಾಡುವಂಥದ್ದಿದೆ. ಪಂಚಮಾರ್ತಿಕರು ಅಂತ ಕರೀತಾರೆ. ನೂತನ ಸಂವತ್ಸರ ಪ್ರಾರಂಭವಾದಾಗ ಮೊದಲನೆಯ ಮೃತ್ತಿಕಾ ಪೂಜೆಯೇ ಜ್ಯೇಷ್ಠ ಮಾಸದ ಅಮಾವಾಸ್ಯಾದಂದು ಮಾಡುವ ಈ ಮೃತ್ತಿಕಾ ವೃಷಭ ಪೂಜೆ. ಎರಡನೆಯದ್ದು ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿ ಎಂದು ಮಾಡುವ ನಾಗಗಳ ಪೂಜೆ. ಮೂರನೆಯದ್ದು ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಗೋಕುಲಾಷ್ಟಮಿ ಎಂದು ಗೋಪೀಚಂದನದ ಮೃತ್ತಿಕೆಯಿಂದ ಗೋಕುಲವನ್ನು ಕೃಷ್ಣ, ಬಲರಾಮ, ದೇವಕಿ, ವಸುದೇವ, ಯಶೋಧ, ನಂದಗೋಪ, ರೋಹಿಣಿ, ಸುಭದ್ರೆ ಇವರನ್ನೆಲ್ಲ ಮಣ್ಣಿನಿಂದ, ಗೋಪೀಚಂದನದಿಂದ ಮಾಡಿ ಸುತ್ತಲೂ ಕೋಟೆಯನ್ನು ನಿರ್ಮಾಣ ಮಾಡಿ ಕಾವಲುಗಾರರ ಚಿತ್ರವನ್ನು ಮಾಡಿ ಹೀಗೆಲ್ಲ ಅನೇಕ ರೀತಿಯಿಂದ ಗೋಪೀಚಂದನ ಮೃತ್ತಿಕೆಯ ಮಾಧ್ಯಮದಲ್ಲಿ ಕೃಷ್ಣನ ಪೂಜೆ ನಡೆಯುತ್ತದೆ. ಆಮೇಲೆ ಭಾದ್ರಪದ ಮಾಸದಲ್ಲಿ ಗೌರಿ ತೃತೀಯಾದಂದು ಗೌರಿ, ಅದರಂತೆ ಚತುರ್ಥಿಯಂದು ಗಣಪತಿ. ಹೀಗೆ ಒಂದು ವರ್ಷದಲ್ಲಿ ಮೃತ್ತಿಕಾ ಮಾಧ್ಯಮದಲ್ಲಿ 5 ಪೂಜೆಗಳನ್ನು ನಾವು ಸಲ್ಲಿಸ್ತೇವೆ. ಅದರಲ್ಲಿ ಮೊದಲನೆಯದ್ದು ಮೃತ್ತಿಕಾ ವೃಷಭ ಪೂಜೆ. ಜ್ಯೇಷ್ಠ ಮಾಸದ ಪೂರ್ಣಿಮೆಯಂದು ಕಾರ ಹುಣ್ಣಿಮೆ ಅಂತ ಅವತ್ತು ಕೃಷಿಕರು ಎಲ್ಲರೂ ಹಸುಗಳನ್ನು ಸಾಕಿದವರು ಗೋವನ್ನು ವಿಶೇಷವಾಗಿ ಅವತ್ತು ಶ್ರದ್ಧೆಯಿಂದ ಪೂಜೆ ಮಾಡುತ್ತಾರೆ. ವಿಶೇಷವಾಗಿ ಅದಕ್ಕೆ ಸ್ನಾನ, ಅಲಂಕಾರ, ಅದರಂತೆ ಆ ಗೋವಿನಿಂದ ನಮ್ಮ ಎಲ್ಲ ಜೀವನ ನಡೆಯುತ್ತದೆ
ಗೋವನ್ನು ಮಾತೆ ಅಂತ, ಗೋಮಾತೆ ಅಂತ ಮಾತೃಸ್ಥಾನದಲ್ಲಿ, ತಾಯಿಯ ಸ್ಥಾನದಲ್ಲಿಟ್ಟು ಪೂಜಿಸುವಂತಹ ಒಂದು ಸಂಸ್ಕೃತಿ ನಮ್ಮ ಭಾರತೀಯರದ್ದು. ಆ ದೃಷ್ಟಿಯಲ್ಲಿ ಹುಣ್ಣಿಮೆಯಂದು ಗೋವುಗಳಿಗೆ ಪೂಜೆ ನಡೆದರೆ, ಅಮಾವಾಸ್ಯೆಯಂದು ಎತ್ತುಗಳಿಗೆ, ವೃಷಭಗಳಿಗೆ ಪೂಜೆ ನಡೆಯುತ್ತದೆ. ಅದರಲ್ಲೂ ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾದ ದೇಶ. ಕೃಷಿಗೆ ಪ್ರಧಾನವಾಗಿ ಉಪಯುಕ್ತವಾಗುವಂಥದ್ದು ಎತ್ತು. ಆ ಎತ್ತುಗಳನ್ನು ನೇಗಿಲಿಗೆ ಕಟ್ಟಿ ಉತ್ತುವ, ಬಿತ್ತುವ ಈ ಎಲ್ಲ ಕಾರ್ಯವನ್ನು ಕೂಡ ಕೃಷಿಕರು, ರೈತರು ಮಾಡುತ್ತಾರೆ. ದೇಶದ ಬೆನ್ನೆಲುಬು ರೈತನಾದರೆ ರೈತನ ಬೆನ್ನೆಲುಬು ಎತ್ತುಗಳು. ಈ ಎತ್ತುಗಳನ್ನು ಸಾರಿಗೆಗೂ ಬಳಸಿಕೊಂಡು ಒಂದು ಕಡೆಯಿಂದ ಒಂದು ಕಡೆ ಹೋಗುವ ಪರಿಪಾಠವನ್ನು ನಾವು ಪುರಾಣಗಳಲ್ಲೂ ಕೂಡ ಕಾಣುತ್ತೇವೆ. ನಂದಗೋಕುಲದಿಂದ ವೃಂದಾವನಕ್ಕೆ ಹೋಗಬೇಕಾದ ಸಂದರ್ಭದಲ್ಲಿ ಇಂತಹ ಎತ್ತಿನ ಗಾಡಿಗಳಲ್ಲಿಯೇ ಬಾಲಕರು, ವೃದ್ಧರನ್ನು ಕೂಡಿಸಿ ಉಳಿದವರೆಲ್ಲ ಕಾಲು ನಡಿಗೆಯಿಂದ ವೃಂದಾವನಕ್ಕೆ ಬಂದರು ಅನ್ನೋ ವರ್ಣನೆಯನ್ನು ನಾವು ಶ್ರೀಮದ್ ಭಾಗವತಾದಿಗಳಲ್ಲಿ ಕಾಣುತ್ತೇವೆ. ಹೀಗೆ ಅನೇಕ ರೀತಿಯಿಂದ ನಮ್ಮ ಜನಜೀವನಕ್ಕೆ ಹೊಂದಿಕೊಂಡು ಅತ್ಯಂತ ಉಪಯುಕ್ತವಾದ ಪ್ರಾಣಿ ಈ ಎತ್ತು. ಇದಕ್ಕಾಗಿ ಒಂದು ಕೃತಜ್ಞತೆಯ ರೂಪದಲ್ಲಿ ಪೂಜೆಯನ್ನು ಸಲ್ಲಿಸುವಂಥದ್ದು ಅಮಾವಾಸ್ಯದಂದು. ಅವತ್ತು ಮನೆಯಲ್ಲಿ ಎತ್ತು ಕಟ್ಟಿದವರು ಅದಕ್ಕೆ ವಿಶೇಷವಾಗಿ ಸ್ನಾನಾದಿಗಳನ್ನು ಮಾಡಿಸಿ, ಕೋಡಿಗೆಲ್ಲ ಅಲಂಕಾರ ಮಾಡಿ, ಹಾರ ಹಾಕಿ ಪೂಜೆಗಳನ್ನು ಮಾಡುತ್ತಾರೆ. ಉಳಿದಂತೆ ಸರ್ವಸಾಧಾರಣವಾಗಿ ಎಲ್ಲರೂ ಕೂಡ ಮಣ್ಣಿನಿಂದ, ಶುದ್ಧವಾದ ಮಣ್ಣಿನಿಂದ ವೃಷಭ ಎತ್ತುಗಳನ್ನು ಸಿದ್ಧಪಡಿಸಿ ಅವುಗಳ ಮುಂದೆ ನೀರು ಕುಡಿಯೋದಕ್ಕೆ, ಮೇವು ಹಾಕೋದಕ್ಕೆ ಬಟ್ಟಲಿನ ಆಕಾರದ ಮೃತ್ತಿಕೆಯ 2 ಬಟ್ಟಲುಗಳನ್ನು ಮಾಡಿ ಅವುಗಳಿಗೆ ಪೂಜಾದಿಗಳನ್ನು ಮಾಡುವಂಥದ್ದು. ಹಾಗಾಗಿ ಈ ವೃಷಭ ಪೂಜೆ ಇದು ಒಂದು ರೀತಿಯಲ್ಲಿ ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಹಿನ್ನೆಲೆಯಲ್ಲಿ ಇದು ಬಂದಿರುವಂಥದ್ದು. ಪೌರಾಣಿಕವಾಗಿ ನೋಡೋದಾದರೆ ಈ ವೃಷಭ ಇದು ನಂದಿ, ರುದ್ರದೇವರಿಗೆ ವಾಹನವಾಗಿ ಯಾವಾಗಲೂ ರುದ್ರದೇವರ ಸೇವೆಯನ್ನು ಮಾಡತಕ್ಕಂಥದ್ದು. ಆ ನಂದಿಯ ಪರಂಪರೆಯಲ್ಲಿ ಬಂದಂತಹ ಎತ್ತುಗಳೇನೆ ಇವತ್ತು ದೇಶದ ತುಂಬೆಲ್ಲ ಕಡೆಯಲ್ಲೂ ನಮಗೆ ಅನ್ನದಾತೃವಿನಂತೆ ಕೃಷಿಗೆ ಉಪಯುಕ್ತವಾಗಿರುವಂಥವುಗಳು. ರುದ್ರದೇವರನ್ನು ವೃಷಭ ವಾಹನ, ನಂದಿ ವಾಹನ ಅಂತೆಲ್ಲ ಕೊಂಡಾಡೋದುಂಟು. ಈ ನಂದಿ ಇವನು ಯಾವಾಗಲೂ ರುದ್ರದೇವರ ಎದುರಿನಲ್ಲಿ, ಯಾವುದೇ ಶಿವ ದೇವಾಲಯವನ್ನು ನೋಡಿದರೂ ಆ ದೇವಾಲಯದಲ್ಲಿ ಗರ್ಭಗುಡಿಯ ಎದುರಿನಲ್ಲಿ ನಂದಿ ಇರ್ತಾನೆ. ಆ ನಂದಿಯ 2 ಕೋಡುಗಳ ಮಧ್ಯಭಾಗದಿಂದ ರುದ್ರದೇವರ ದರ್ಶನವನ್ನು ಮಾಡಬೇಕು. ಅದರಂತೆ ನಂದಿಯ ಬಲಕಿವಿಯಲ್ಲಿ ನಾವು ಹೋಗಿ ನಮ್ಮ ಇಷ್ಟಾರ್ಥವನ್ನು ಹೇಳಿದರೆ ಅವನು ನಮ್ಮ ಬೇಡಿಕೆಯನ್ನು ರುದ್ರದೇವರ ಮುಂದಿಟ್ಟು ರುದ್ರದೇವರು ನಮ್ಮ ಬೇಡಿಕೆಯನ್ನು, ಇಷ್ಟಾರ್ಥವನ್ನು ಪೂರ್ಣಗೊಳಿಸ್ತಾರೆ. ಆದ್ದರಿಂದ ರುದ್ರದೇವರನ್ನು ಆಶುತೋಷ ಅಂತ ಕರೀತಾರೆ, ಶೀಘ್ರದಲ್ಲೇ ಒಲಿಯುತ್ತಾರೆ ಅಂತ. ಆದರೆ ಆ ರುದ್ರದೇವರನ್ನು ಒಲಿಸಿಕೊಳ್ಳಬೇಕಾದರೆ ಅವರ ವಾಹನನಾದ ನಂದಿಯನ್ನು ಮೊದಲು ಒಲಿಸಿಕೊಂಡು ಆ ನಂದಿಯ ಮೂಲಕ ರುದ್ರದೇವರಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದು. ಅದರಂತೆ ನಂದಿಯ 2 ಕೋಡುಗಳ ಮಧ್ಯಭಾಗದಿಂದ ರುದ್ರದೇವರ ದರ್ಶನವನ್ನು ಮಾಡಿ ಮತ್ತೆ ಪ್ರದಕ್ಷಿಣೆ, ನಮಸ್ಕಾರ ಇತ್ಯಾದಿಗಳನ್ನು ಮಾಡಬೇಕು. ಈ ನಂದಿಯನ್ನು ವಾದಿರಾಜಗುರುಗಳು ಸ್ತೋತ್ರ ಮಾಡುವಾಗ ಸುಚಾರು ಕರ್ಣ ಲಾಂಗೂಲ ಶೃಂಗಾಂಘ್ರ ಉದರ ಉದ್ರಂಗ ಮುಖಂ ಕಕುದ್ಮಂತಂ ವೃಷಂ ಶ್ವೇತಂ ನೌಮಿ ಶಂಕರ ವಾಹನಂ ಎಂಬುದಾಗಿ. ಸುಚಾರು ಕರ್ಣ, ಒಳ್ಳೆಯ ಮನೋಹರವಾದ ಕಿವಿಗಳು, ಲಾಂಗೂಲ ಮನೋಹರವಾದಂತಹ ಬಾಲ, ಮನೋಹರವಾದ ಶೃಂಗ ಕೋಡುಗಳು, ಅಂಘ್ರಿ ಮನೋಹರವಾದಂತಹ ಪಾದಗಳು, ಉದರ ಮನೋಹರವಾದಂತಹ ಹೊಟ್ಟೆ, ದೃಕ್ ಮನೋಹರವಾದಂತಹ ಆಕರ್ಷಕವಾದ ಕಣ್ಣುಗಳು, ಮುಖಂ ಒಳ್ಳೆಯ ಸುಂದರವಾದ ಮುಖ, ಇವುಗಳನ್ನು ಒಳಗೊಂಡ ಕಕುದ್ಮಂತಂ ಎತ್ತರದ ಡುಬ್ಬ ಬೆನ್ನಿರುವಂತಹ, ವೃಷಂ ಶ್ವೇತಂ ನೌಮಿ ಶಂಕರ ವಾಹನ ಒಳ್ಳೆಯ ಶುಭ್ರವರ್ಣದ ರುದ್ರದೇವರ ವಾಹನನಾಗಿರತಕ್ಕಂತಹ ಈ ವೃಷಭನನ್ನು, ನಂದಿಯನ್ನು ನಮಸ್ಕಾರ ಮಾಡುತ್ತೇನೆ ಅಂತ ವಾದಿರಾಜಸ್ವಾಮಿಗಳು ನಾವೆಲ್ಲ ಶಿವ ದೇವಾಲಯಕ್ಕೆ ಹೋದಾಗ ನಂದಿಯನ್ನು
ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅನ್ನುವ ಮಾರ್ಗದರ್ಶನವನ್ನು ಅವರು ನಮಗೆ ಮಾಡಿದ್ದಾರೆ. ಆದ್ದರಿಂದ ಇಂತಹ ನಂದಿಯ ಪೂಜೆ ಅಥವಾ ವೃಷಭದ ಪೂಜೆಯನ್ನು ಈ ದಿನದಂದು ವಿಶೇಷವಾಗಿ ನಾವು ಮಾಡುವಂಥದ್ದು. ಈ ವೃಷಭದ ಪೂಜೆಯ ಜೊತೆಗೆ ರೈತರು, ಕೃಷಿಕರು ತಾವು ಉಳುಮೆ ಮಾಡುವಂತಹ ಹೊಲಕ್ಕೆ ಹೋಗಿ ಅದರಿಂದ ಒಂದಿಷ್ಟು ಒಣಗಿದ ಒಂದು ಮುಷ್ಟಿ ಮಣ್ಣನ್ನು ತಂದು ನೀರಿನಲ್ಲಿ ಕಲಸಿ ಮಣ್ಣಿನ ಮುದ್ದೆಯನ್ನು ಅದರಂತೆ ಈ ಮಣ್ಣಿನ ಎತ್ತುಗಳನ್ನು ಒಟ್ಟಿಗೆ ಇಟ್ಟು ಪೂಜೆಯನ್ನು ಸಲ್ಲಿಸುವಂಥದ್ದು. ಕೃಷಿಕರಲ್ಲದೇ ಇರುವವರು ಕೂಡ ಈ ವಿಧಾನವನ್ನು ತಮ್ಮ ತಮ್ಮ ಮನೆಯಲ್ಲಿ ಪೂಜೆಯನ್ನು ಮಾಡುವಾಗ ಅನುಸರಣೆ ಮಾಡಬೇಕಾದದ್ದು. ಆದ್ದರಿಂದ ಇಲ್ಲಿ ಭೂದೇವಿಯ ಪೂಜೆ ಮತ್ತು ಮಣ್ಣೆತ್ತಿನ ಪೂಜೆ ಎರಡೂ ನಡೆಯುತ್ತದೆ. ಭೂಮಿಯಿಂದಲೂ ಕೂಡ ನಾವು ಎಲ್ಲ ವಿಧವಾದಂತಹ ಸಂಪತ್ತು ಸಮೃದ್ಧಿಯನ್ನು ಪಡೆಯುತ್ತಾ ಇದ್ದೇವೆ. ಭೂದೇವಿಯನ್ನು ಹಸುವಾಗಿ ಮಾಡಿಕೊಂಡು 14 ಲೋಕದ ಜನರಿಗೆಲ್ಲ ಏನೇನು ಬೇಕೋ ಅದೆಲ್ಲವನ್ನೂ ಕೂಡ ಕರೆದುಕೊಂಡ ಕಥೆ ಪೃಥುರಾಜನ ಚರಿತ್ರೆಯಲ್ಲಿ ಭಾಗವತದಲ್ಲಿ ನಾವು ಕೇಳ್ತೇವೆ. ಆದ್ದರಿಂದ ಭೂಮಿ ನಮಗೆ ಎಲ್ಲವನ್ನೂ ಕೊಡುವವಳು. ಬರೀ ಮನುಷ್ಯರಿಗೆ ಅಂತಲ್ಲ, ದೇವತೆಗಳು, ದಾನವರು, ರಾಕ್ಷಸರು, ಪಿತೃಗಳು, ಗಂಧರ್ವರು, ಒಟ್ಟಾರೆ ಎಲ್ಲರಿಗೂ ಕೂಡ ಭೂಮಿ ಎಲ್ಲವನ್ನೂ ಕೊಡ್ತಾಳೆ. ಆದ್ದರಿಂದ ಭೂಮಿಗೂ ಕೃತಜ್ಞತೆಯ ರೂಪದಲ್ಲಿ ಅವತ್ತು ಪೂಜೆಯನ್ನು ಸಲ್ಲಿಸುವಂಥದ್ದು ನಮ್ಮಲ್ಲಿ ರೂಢಿಯಲ್ಲಿ ಬಂದಿದೆ. ಆದ್ದರಿಂದ ಅವತ್ತು ಆ ವೃಷಭ ಪ್ರತ್ಯಕ್ಷ ಜೀವಂತ ವೃಷಭ ಇದ್ದರೆ ಅದಕ್ಕೆ ಸ್ನಾನಾದಿಗಳನ್ನು ಮಾಡಿಸಿ ಒಳ್ಳೆಯ ಅಲಂಕಾರ, ವಸ್ತ್ರ ಮತ್ತು ಆಭರಣಗಳು, ಹಾರ, ಹೂವು ಮುಂತಾದವುಗಳಿಂದ ಕೋಡಿಗೆ, ಬಾಲಕ್ಕೆ, ಕೊರಳಿಗೆ, ಮುಖಕ್ಕೆ ಎಲ್ಲ ಅಲಂಕಾರ ಮಾಡಿ ಅರಿಶಿಣ ಕುಂಕುಮವನ್ನು ಹಚ್ಚಿ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡುವಂಥದ್ದು, ಮಣ್ಣಿಗೂ ಹಾಗೂ ಎತ್ತಿಗೂ. ಅದೇ ರೀತಿಯಲ್ಲಿ ಆ ಪೂಜೆಯನ್ನು ಮಾಡಿ ವಿಶೇಷ ಹಬ್ಬದ ಅಡಿಗೆ, ಹೋಳಿಗೆ, ಕಡುಬು ಮುಂತಾದ ಹಬ್ಬದ ಅಡಿಗೆಯನ್ನು ಮಾಡಿ ಅದನ್ನು ಶ್ರೀ ಹರಿವಾಯು ಗುರುಗಳಿಗೆ ಸಮರ್ಪಣೆ ಮಾಡಿ ಅದರಂತೆ ಭೂಮಿಗೂ ಮತ್ತು ಆ ವೃಷಭಕ್ಕೂ ಅದನ್ನು ಸಮರ್ಪಣೆ ಮಾಡಿ ನಾವು ಜೀವಂತ ವೃಷಭಗಳಿಗೆ ಅದನ್ನು ತಿನ್ನೋದಕ್ಕೂ ಹಾಕಬಹುದು. ಈ ರೀತಿಯಲ್ಲಿ ವೃಷಭ ಪೂಜೆ ಪ್ರಾಚೀನ ಕಾಲದಿಂದ ನಮಗೆ ಈ ವೃಷಭ ಪೂಜೆಯ ವಿಧಾನವನ್ನು ತಿಳಿಸಿಕೊಡುವಾಗ ಆರಂಭದಲ್ಲಿ ಆಚಮನ ಪ್ರಾಣಾಯಾಮವನ್ನು ಮಾಡಿ ಸಂಕಲ್ಪವನ್ನು ಮಾಡಿ ಮಮ ಸಪರಿವಾರಸ್ಯ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿಪೂರ್ವಕಂ ಸಮಸ್ತ ಮಂಗಲ ಪ್ರಾಪ್ತ್ಯರ್ಥಂ ಜ್ಯೇಷ್ಠ ಮಾಸೆ ಅಮಾವಾಸ್ಯಾಯಾಂ ಪ್ರತಿವಾರ್ಷಿಕಂ ಕುಲಾಚಾರತ್ವೇನ ವಿಹಿತಂ ಸಸ್ಯ ಅಭಿವೃದ್ಧ್ಯರ್ಥಂ ಈತಿ ಬಾಧಾ ವಿನಾಶ ಪರಿಹಾರಾರ್ಥಂ ಸುವೃಷ್ಟ್ಯಾದಿ ಪ್ರಾಪ್ತ್ಯರ್ಥಂ ಮೃತ್ತಿಕಾ ವೃಷಭ ಪೂಜಾಂ ಮೃತ್ ಪೂಜಾಂ ಕರಿಷ್ಯೆ ಎಂಬುದಾಗಿ ಸಂಕಲ್ಪ. ಇದರ ಸಾರಾಂಶ ಹರಿವಾಯುಗುರುಗಳ ಪ್ರೀತಿಗಾಗಿ, ಜ್ಞಾನಭಕ್ತಿ ವೈರಾಗ್ಯಾದಿಗಳ ಸಿದ್ಧಿಗಾಗಿ, ಪರಿವಾರ ಸಮೇತನಾದಂತಹ ನನಗೆ ಕ್ಷೇಮಸ್ಥೈರ್ಯ ಮುಂತಾದ ಎಲ್ಲ ಗುಣಗಳು, ಆರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಬೇಕು. ವಿಶೇಷವಾಗಿ ನಮಗೆ ಹೊಲ ಇಲ್ಲದೇ ಇದ್ದರೂ ಯಾವ ಕೃಷಿಕರಿಗೆ ಹೊಲ ಇದೆ, ಇಡೀ ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಹೊಲಗಳಿದೆ ಆ ಎಲ್ಲ ಹೊಲದಲ್ಲೂ ಕೂಡ ಒಳ್ಳೆಯ ಸಸ್ಯ ಅಭಿವೃದ್ಧಿ ಚೆನ್ನಾಗಿ ಆಗಬೇಕು, ಬೆಳೆ ಚೆನ್ನಾಗಿ ಬೆಳೀಬೇಕು. ಬೆಳೆಯನ್ನು ಹಾಳು ಮಾಡುವುದಕ್ಕೆ ಕಾರಣವಾದ ಅತಿವೃಷ್ಟಿ ಅನಾವೃಷ್ಟಿಗಳಾಗಲಿ ಅಥವಾ ಬೆಳೆಯನ್ನು ನಾಶ ಮಾಡುವಂತಹ ಕ್ರಿಮಿಕೀಟಗಳ ಬಾಧೆಯಾಗಲಿ ಯಾವುದೂ ಆಗದಂತೆ ಆ ಸಮೃದ್ಧವಾಗಿ ಸಸ್ಯ ದೊರೆಯಬೇಕು. ಅದಕ್ಕಾಗಿ ಕುಲಾಚಾರವಾಗಿ ವಿಹಿತವಾದ ಈ ಮೃತ್ ಪೂಜೆ, ಮಣ್ಣಿನ ಪೂಜೆ, ಭೂಮಿ ಪೂಜೆ ಮತ್ತು ಮೃತ್ತಿಕಾ ವೃಷಭ ಪೂಜೆಯನ್ನು ಮಾಡ್ತೇನೆ ಅನ್ನೋದು ಈ ಸಂಕಲ್ಪದ ಅಭಿಪ್ರಾಯ. ಆ ಸಂದರ್ಭದಲ್ಲಿ ಈ ಪೂಜಾ ವಿಧಾನ, ಕಲಶ ಪೂಜೆ ಇವುಗಳನ್ನು ಮಾಡಿ ಆ ಮಣ್ಣೆತ್ತಿನಲ್ಲೂ ಮಣ್ಣಿನಲ್ಲೂ ವಿಶೇಷವಾಗಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಪುರುಷ ಸೂಕ್ತದಿಂದ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಬೇಕು. ಆ ವೃಷಭವನ್ನು ಧರ್ಮಸ್ತ್ವಂ ವೃಷರೂಪೇಣ
ಜಗದ ಆನಂದಕಾರಕ ಅಷ್ಟಮೂರ್ತೆ ಅಧಿಷ್ಠಾನಂ ಅತಃ ಪಾಹಿ ಸನಾತನ. ಎಲೋ ವೃಷಭವೇ, ನೀನು ಸ್ವಯಂ ಧರ್ಮ. ಯಾಕೆಂದರೆ ಭಾಗವತದಲ್ಲಿ ಧರ್ಮದೇವತೆಯೇ ಎತ್ತಿನ ರೂಪದಲ್ಲಿ ಬಂದು ನಿಂತದ್ದು. ಅದರ 4 ಕಾಲಿನಲ್ಲಿ 3 ಕಾಲು ಬಿದ್ದು ಹೋಗಿತ್ತು, ಒಂದೇ ಕಾಲಿನಲ್ಲಿ ನಿಂತಿತ್ತು ಅಂತ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ನೀನು ಧರ್ಮಸ್ವರೂಪಿ. ಅದರಂತೆ ಜಗತ್ತಿಗೆಲ್ಲ ಆನಂದವನ್ನುಂಟು ಮಾಡುವವನು. ಅಷ್ಟಮೂರ್ತಿ ಎನಿಸಿದವರು ರುದ್ರದೇವರು. ಅಂತಹ ರುದ್ರದೇವರಿಗೆ ಅಧಿಷ್ಠಾನ ಅಂದರೆ ರುದ್ರದೇವರ ಸನ್ನಿಧಾನ ನಿನ್ನಲ್ಲಿ ವಿಶೇಷವಾಗಿದೆ. ಅದರಂತೆ ಆ ರುದ್ರದೇವರಿಗೆ ವಾಹನನೂ ಆಗಿದೆ. ರುದ್ರದೇವರನ್ನು ಅಷ್ಟಮೂರ್ತಿ ಅಂತ ಕರೀತಾರೆ. ರಸ ಘನರಸಾನಲ ನಿಲವಿಯದ್ವಿವಸ್ವದ್ವಿಧು ಪ್ರಯಷ್ಟೃಷು ನಿವಿಷ್ಟಮಿತ್ಯಜ ಭಜಾಮಿ ಮೂರ್ತ್ಯಷ್ಟಕಂ ಅಂತ ಪಂಡಿತಾಚಾರ್ಯರು ಶಿವಸ್ತುತಿಯಲ್ಲಿ ವರ್ಣನೆ ಮಾಡುವಂತೆ ಈ 8 ಸ್ಥಳಗಳಲ್ಲಿ ಭೂಮಿ, ನೀರು, ವಾಯು, ಅಗ್ನಿ, ಆಕಾಶ, ಹೀಗೆ ಪಂಚಭೂತಗಳು, ಅದೇ ರೀತಿಯಲ್ಲಿ ಸೂರ್ಯ, ಚಂದ್ರ, ಯಜ್ಞ ಮಾಡತಕ್ಕಂತಹ ಯಾಜ್ಞಿಕರು, ಈ 8 ಸ್ಥಳಗಳಲ್ಲಿ ರುದ್ರದೇವರ ವಿಶೇಷವಾದ ಸನ್ನಿಧಾನ. ಆದ್ದರಿಂದ ರುದ್ರದೇವರನ್ನು ಅಷ್ಟಮೂರ್ತಿ ಅಂತ ಕರೀತಾರೆ. ಅಂತಹ ಅಷ್ಟಮೂರ್ತಿ ಎನಿಸಿದ ರುದ್ರದೇವರಿಗೆ ವಾಹನನು ಮತ್ತು ಅವರ ಸನ್ನಿಧಾನಕ್ಕೆ ಪಾತ್ರನೂ ಆದ ಅಧಿಷ್ಠಾನ ನೀನು. ಅಂತಹ ನೀನು ನಮ್ಮನ್ನು ಯಾವಾಗಲೂ ರಕ್ಷಣೆ ಮಾಡು ಎಂಬುದಾಗಿ ಆ ವೃಷಭವನ್ನು ಪ್ರಾರ್ಥನೆ ಮಾಡಬೇಕು. ಹೀಗೆ ಮಾಡಿ ಕೊನೆಗೆ ಅದನ್ನು ಕೃಷ್ಣಾರ್ಪಣ ಮಾಡಿ ಆ ಪೂಜೆಯನ್ನು ಕೊನೆಗೊಳಿಸಬೇಕು. ಇದನ್ನು ನಾವು ಮಾಡೋದಲ್ಲದೇನೆ ನಮ್ಮ ಮುಂದಿನ ಮಕ್ಕಳಿಗೆ ಇದರ ಮಹತ್ವ, ಇದರ ಪೂಜಾ ವಿಧಾನ ಇದನ್ನೆಲ್ಲವನ್ನು ತಿಳಿಸಿ ಅವರು ಕೂಡ ಇದನ್ನು ಮಾಡುವ ರೀತಿಯಲ್ಲಿ ಅವರಿಗೆ ಆ ಸಂಸ್ಕಾರವನ್ನು ನಾವು ನೀಡಬೇಕಾದದ್ದು ನಮ್ಮೆಲ್ಲರ ಪ್ರಧಾನವಾಗಿರತಕ್ಕಂತಹ ಕರ್ತವ್ಯ. ಹೀಗೆ ಈ ಮೃತ್ತಿಕಾ ವೃಷಭ ಪೂಜೆಯನ್ನು ಪ್ರತಿ ವರ್ಷವೂ ಮಾಡುವಂಥದ್ದು. ಕೆಲವು ಪ್ರದೇಶಗಳಲ್ಲಿ ಈ ಮಣ್ಣೆತ್ತಿನ ಅಮಾವಾಸ್ಯೆಯಂದು ಪೂಜೆಯನ್ನು ಪ್ರಾರಂಭ ಮಾಡಿ ನಾಗರ ಪಂಚಮಿಯವರೆಗೂ ಕೂಡ ಅದನ್ನು ಮನೆಯಲ್ಲಿಟ್ಟುಕೊಂಡು ಕೃಷಿಕರು ಪೂಜೆ ಮಾಡುತ್ತಾರೆ. ಆಮೇಲೆ ನಾಗರ ಪಂಚಮಿಯಂದು ಅದನ್ನು ಒಯ್ದು ಹೊಲದಲ್ಲಿ ಹಾಕ್ತಾರೆ ಅನ್ನುವಂತಹ ಒಂದು ಪರಿಪಾಠವನ್ನು ಕೂಡ ನಾವು ಕಾಣುತ್ತೇವೆ. ಆಯಾಯ ಪ್ರದೇಶದ ಆಚಾರ, ನಮ್ಮ ಹಿರಿಯರು ಮಾಡಿಕೊಂಡು ಬಂದಂತಹ ಕ್ರಮ, ಅವುಗಳನ್ನು ನಾವು ತಪ್ಪದೇ ಅರಿತುಕೊಂಡು ಅವಶ್ಯವಾಗಿ ಇದನ್ನು ಮಾಡಬೇಕು. ಆದ್ದರಿಂದ ಈ ಮೃತ್ತಿಕಾ ವೃಷಭ ಪೂಜೆ ಮತ್ತು ಮೃತ್ ಪೂಜೆ ಇವು ಎರಡೂ ಕೂಡ ಅತ್ಯಂತ ಅವಶ್ಯವಾಗಿ ನಾವು ಮಾಡಲೇಬೇಕಾದದ್ದು. ಕೃಷಿಕರಿಗೂ ನಾವಿದರಿಂದ ಶಕ್ತಿಯನ್ನು ತುಂಬಿದಂತೆ ಆಗ್ತದೆ, ಭೂಮಿಗೂ ಕೂಡ ಸೃಜನ ಶಕ್ತಿಯನ್ನು ತುಂಬಿದಂತೆ ಆಗ್ತದೆ, ಅವರಿಂದ ಲಾಭ ಪಡೆದ ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದಂತೆಯೂ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಇದನ್ನು ಅವಶ್ಯವಾಗಿ ಆಚರಣೆ ಮಾಡಬೇಕು. ಈ ಮಣ್ಣೆತ್ತಿನ ಅಮಾವಾಸ್ಯಾ ಪೂಜೆಯ ಹಿನ್ನೆಲೆ, ಇದರ ಆಚರಣೆ, ಇದರ ಬಗ್ಗೆ ತಿಳಿಸಬೇಕು ಅನ್ನುವ ಒಂದು ಜ್ಞಾನ ಕಾರ್ಯದ ಸೇವೆ ಶ್ರೀ ವೆಂಕಟರಮಣ ಹಾಗೂ ಕುಟುಂಬದಿಂದ ನಡೆದಿದೆ. ಆ ಕುಟುಂಬಕ್ಕೂ ಶ್ರೀ ವೆಂಕಟರಮಣವರಿಗೂ ಕೂಡ ವೃಷಭಾಂತರ್ಯಾಮಿಯಾದ ರುದ್ರಾಂತರ್ಯಾಮಿಯಾದ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಜಯಾಪತಿ ಸಂಕರ್ಷಣನ ಅನುಗ್ರಹ ನಿರಂತರವಾಗಿ ಆಗಲಿ, ಉತ್ತರೋತ್ತರ ಸಮೃದ್ಧಿಯನ್ನು ಕರುಣಿಸಲಿ. ಈ ಪೂಜೆಯನ್ನು ಮಾಡುವಾಗಲೂ ಕೂಡ ವೃಷಭವಾಹನರಾದ ಪಾರ್ವತೀಪತಿ ರುದ್ರದೇವರು, ಅವರಲ್ಲಿ ಭಾರತೀ ಪ್ರಾಣರು, ಅವರಲ್ಲಿ ಜಯಾಪತಿ ಸಂಕರ್ಷಣರ ಚಿಂತನೆಯನ್ನು ಮಾಡುತ್ತಾ ಪೂಜೆಯನ್ನು ಮಾಡಬೇಕಾದದ್ದು. ಮಧ್ವೇಷಾರ್ಪಣಮಸ್ತು.